ಶಾಂತಿ ಗಂಗಾಮತ ಸಂಘದ ಇದೇ ಕಮಿಟಿ ರೀತಿಯಂತ ಮಾಜಿ ಖಜಾಂಚಿ. ನಾನು 2018 ನವೆಂಬರ್ ಇಂದ 2019 ಏಪ್ರಿಲ್ವರೆಗಿದ್ದೆ. ಆವಾಗ ಒಂದು ಕೆಲವು ಸಂಘದಲ್ಲಿ ಆಡಳಿತ ಮಂಡಳಿ ಮೌಲಾಲಿ ಮಣ್ಣವರು ನಾಗರಾಜ್ ಮುಂತಾದವರು ಬಂದರು. ಅದು ನಾವು ಟೀಮ್ನಲ್ಲಿ ಅವ್ರು ಖಜಾಂಚಿ ಇರಲಿಲ್ಲ. ನಮ್ಮ ರಂಗಾವಣಿ ಖಜಾಂಚಿ ಮಾಡಿದ್ರು. ನಾವು ಸರ್ಕಾರದ 1 ಕೋಟಿ ತಂದು ಜಮಾ ಮಾಡಿದ್ವಿ. 1 ಕೋಟಿ ಜಮಾ ಮಾಡಿದ ತಕ್ಷಣ ಇವರ ಒಂದು ಮುಖಚರಿಗಳು ಚೇಂಜ್ ಆದವು. ಅವರ ಒಂದು ನೋಡ್ಬಿಟ್ಟು ನಾನು ರಿಟೈರ್ಡ್ ಸೂಪರಿಂಟ್ ಇಂಜಿನಿಯರ್ ಇದ್ದೀನಿ, ಅಧಿಕಾರಿಯಾಗಿದ್ದೀನಿ. ಸಂಘಗಳಲ್ಲಿ ಕಾರ್ಯಕ್ರಮ ಕಟ್ಟಿಸ್ಬೇಕು, ದೇವಸ್ಥಾನ ಕಟ್ಟಿಸ್ಬೇಕು ಅಂದ್ರೆ ಅದಕ್ಕೆ ಆದ ಸರ್ಕಾರದ KTT PP ಆಕ್ಟ್ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಆಕ್ಟ್, ಅದರ ಪ್ರಕಾರ ಕಟ್ಟಿಸ್ಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ ಅಧಿಕಾರಿಗಳು ಮತ್ತು ಇಲ್ಲದವರು. ಇವರು ಒಂದು ಧಮಕಿ ಹಾಕ್ಬಿಟ್ಟು ತಮ್ಮದೇ ಒಂದು ಮೊಟ್ಟಮೊದಲನೇದಾಗಿ ಇವರು ಮಾಡಿದ ಕೆಲಸ ಅಂದ್ರೆ ಚುನಾಯಿತ ಪ್ರಧಾನ ಕಾರ್ಯದರ್ಶಿಯನ್ನು ವಜಾಗೊಳಿಸಿ ಚೆಕ್ ಸೈನಿಂಗ್ ಅಥಾರಿಟಿ ಇವರೇ ತಗೊಂಡ್ರು. ಅದರಿಂದ ನನಗೆ ಇವ್ರ ಮೇಲೆ ಸ್ವಲ್ಪ ಬೇಸರ ಆಯ್ತು. ಅದರಿಂದ ಮತ್ತೆ ವ್ಯವಹಾರಗಳಲ್ಲಿ ಇವರು ಟ್ರಾನ್ಸ್ಪರೆನ್ಸಿ ಕಾಣಲಿಲ್ಲ. ಆಮೇಲೆ ಇಲ್ಲ ರೀ ನಾವೇ ಮಾಡೋಣ ಹಾಗೆ ಇದೆ ಅಂತ ಹೇಳಿ ಯಾವಾಗ ಟೆಂಡರ್ ಕರೀದಂಗೆ ಹೋಗಿ ಎಂಕ್ವೈರಿ ಕರೀದಂಗೆ ಸ್ವಂತ ಕೆಲಸಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗಲೇ ನಾನು ಇವ್ರ ಜೊತೆಗೆ ಕೇವಲ 5 ತಿಂಗಳು ಇದ್ಬಿಟ್ಟು ರಾಜೀನಾಮೆ ಕೊಟ್ಟೆ. ಅಲ್ಲಿಂದ ನಾನು ಕೆಲವರನ್ನ ಗಮನಿಸ್ಕೊಂತ ಬಂದ್ರೆ ಇವರು ಅಲ್ಲಿಂದ ಮತ್ತೆ 1 ಕೋಟಿ ಆದ್ಮೇಲೆ 1.5 ಕೋಟಿ ಜಿ ಶಂಕರ್ ಸ್ವಾಮಿ ಅವರಿಂದ 2.5 ಕೋಟಿ ಆಗಿತ್ತು. ಆಮೇಲೆ ಮಳಿಗೆಗಳಿಂದ 2.5 ಕೋಟಿ 5 ಕೋಟಿ ಆಯ್ತು. ದಾನಗಳಿಂದ 1 ಕೋಟಿ, ದೇವಸ್ಥಾನ ಕಟ್ಟಿಸ್ತೀವಿ ಅಂತ 6 ಕೋಟಿ ಆಯ್ತು. ಅಡ್ವಾನ್ಸ್ 50 ಲಕ್ಷ 600 ಕೋಟಿ ಗಟ್ಟು ಕೆಲಸ ತಗೊಂಡ್ಬಿಟ್ಟು ಇವರು ಒಂದು ಸಣ್ಣ ಕೆಲಸ ಮಾಡಿದ್ದಾರೆ ಅಂತಂದ್ರೆ 2.5-3 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಇನ್ನು 3 ಕೋಟಿ ರೂಪಾಯಿಗೆ ಕೆಲಸ ಇಲ್ಲ. ಇವರು ಕೊನೆಗೆ ಇದೊಂದೇ ಅಲ್ಲ, ದುರ್ವ್ಯವಹಾರ ಒಂದೇ ಅಲ್ಲ. ಅದು ಸರಿಯಾಗಿ ನಾನಿದ್ದಾಗ ಖಜಾಂಚಿ ಆಗಿದ್ದಾಗ ಏಪ್ರಿಲ್ 80ನೇ ತಾರೀಕಿನ ತನಕ ಕ್ಯಾಶ್ ಬುಕ್ ಬರೆದಿದೆ ವಿನಃ ಅಲ್ಲಿಂದ ಇಲ್ಲೇವರೆಗೂ 1 ಅಕ್ಷರ ಬರೋದಿಲ್ಲ. ಕೇಳಿದ್ರೆ ಧಮಕಿ, ನಾವು ಮಾಡ್ತಾ ಇದ್ವಿ, ಯಾರನ್ನ ಕೇಳ್ಬೇಕು, ಯಾಕೆ ಹೇಳ್ಬೇಕು, ನಾವು ಹೀಗೆ ಅಂತ ಸ್ವಂತ ಆಸ್ತಿಕರ ಮಾಡ್ಕೊಂಡು ಬಿಹೇವಿಯರ್ಗಳಿಂದ ನಾವು ದೂರ ಆಗುತ್ತೆ. ಅವರೆಲ್ಲ ವಿದ್ಯಾವಂತರೆಲ್ಲ ಇವರು ಗುಂಡಾಗಿರಿ ಗೊತ್ತಿಲ್ಲ. ಈಗ ಕೊನೆಗೆ ಅವರು ಎಲೆಕ್ಷನ್ ಮಾಡಲಿಲ್ಲ. 2021 ನವೆಂಬರ್ ಎಲೆಕ್ಷನ್ ಮಾಡಲಿಲ್ಲ. ಆಮೇಲೆ ಅದಕ್ಕೆ ಸುಮ್ಮನೆ ಒಂದು ಜನರಲ್ ಬಾಡಿ ಅಂತ ದಾವಣಗೆರೆ ಕರೆದು ಅದನ್ನ ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನು ಸುಮ್ಮನೆ ಅನುಸರಿಸ್ಕೊಂಡು 5 ವರ್ಷ ಅಂತ ಮಾಡಿದ್ರು. ಅದಕ್ಕೆ ಇವರು ನಮ್ಮ ಸುರೇಶ್ ಮತ್ತು ಗೋವಿಂದರಾಜು ಮತ್ತಂತವರೆಲ್ಲ ಕೋರ್ಟ್ಗೆ ಹೋದ್ರು. ಕೋರ್ಟ್ ಇಂದ 2-3 ಸರಿ ಡೈರೆಕ್ಷನ್ ಬಂತು, ಎಲೆಕ್ಷನ್ ಮಾಡ್ರಿ, ಅದನ್ನ ಮುಂದಾಗ್ಬಿಡಿಸ್ಕೊಂಡ್ರಾಯ್ತು ಅಂತ. ಆದ್ರೂ ಆಗಲಿಲ್ಲ. ಮನೆಗೆ ಎಲ್ಲ ಹೋಗಿ ಸರ್ಕಾರಕ್ಕೆ ಕೋರ್ಟ್ ಅಲ್ಲಿ 2-3 ಸರಿ ತೀರ್ಮಾನ ಹಾಕಿದ್ಮೇಲೆ ಸರ್ಕಾರ ಆಡಳಿತ ಕಾರ್ಯನ ಲಾಸ್ಟ್ ಮೇ 27, 2024 ನೇಮಕ ಮಾಡ್ತಾರೆ. ಅಲ್ಲೇ ಅವರು ಕೂಡ ಇವರಿಗೆ ಮಾಡಲಿಲ್ಲ. 5 ವರ್ಷಕ್ಕೂ ಹೆಚ್ಚಿಗೆ 2 ವರ್ಷಕ್ಕಿಂತ ಹೆಚ್ಚಿಗೆ ದುರುಪಯೋಗ ಮಾಡ್ಕೊಂಡ್ರು ಅಧಿಕಾರ. ಯಾವುದು ಚರ್ಚಿಲ್ಲ, ಏನಿಲ್ಲ. ಸಂಘದಲ್ಲಿ ನಡಿಬೇಕಾದ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ. ಸುಮ್ಮನೆ ಬೇಜವಾಬ್ದಾರಿ ತರ ಬಿಹೇವ್ ಮಾಡೋದು, ಧಮಕಿ ಹಾಕೋದು, ಈ ತರ ಒಂದು ಇರೋದ್ರಿಂದ ನಮ್ಮಲ್ಲಿ ಕೆಲವು ವಿದ್ಯಾವಂತರು ಕೆಲವರು ನಮ್ಮಲ್ಲಿ ಏನಂದ್ರೆ ಬಹಳ ಬಡ ಜನ ಏನ್ ತಿಳ್ಕೊಂತಾರೆ, ಏನೋ ಒಂದು ಮಾಡಿದ್ದಾರೆ ಅಂತ ಅದು ತಪ್ಪು ಕಲ್ಪನೆ ಆಗಿದೆ. ಅದನ್ನ ನಾವು ಸಮಾಜಕ್ಕೆ ನಾವು ತಿಳಿಸ್ಬೇಕಾಗಿದೆ. 6.5 ಕೋಟಿಯಲ್ಲೇ 3 ಕೋಟಿ ಕೆಲಸ ಮಾಡಿದ್ದಾರೆ. ಇನ್ನು ಉಳಿದೇನಾಯ್ತು ಲೆಕ್ಕ ಇಲ್ಲ, ಒಂದು ಕೆಲಸ ಇಲ್ಲ. ಸರ್ಕಾರದ ನಿರ್ಣಯಕ್ಕೆ ಒಂದು ರಿಸಿಪ್ಟ್ ಇಲ್ಲ, ಪೇಮೆಂಟ್ ಇಲ್ಲ. ಈಗ ಅವರು ಎಂಕ್ವೈರಿ ಆಫೀಸರ್ ಮಾಡಿದ್ಮೇಲೆ 4 ತಿಂಗಳು ಎಂಕ್ವೈರಿ ಮಾಡಿದ್ಮೇಲೆ ಸರಿಯಾದ ಡಾಕ್ಯುಮೆಂಟ್ಸ್ ಕೊಡದಂತೆ ಎಂಕ್ವೈರಿ ಆಫೀಸರ್ ಮತ್ತೆ ಆಡಳಿತಕಾರಿ ಅವರು ತಪ್ಪಿತಸ್ಥರು ಅಂತ ಹೇಳಿ ಅವರ 11 ಅಂಶವನ್ನು ಪ್ರೂವ್ ಮಾಡಿ 2 ಕೋಟಿಗೂ ನಮ್ಮ ಗುಂಡಾಯನ ಹೇಳಿದಂಗೆ ಅದನ್ನು ವಸೂಲು ಮಾಡಿ ಅಂತ ಕೊಟ್ಟಿದ್ದಾರೆ. ಅದು 31/12/2024 ವರದಿ ಕೊಟ್ಟರು. ಈಗ ಜೂನ್ ತಿಂಗಳು ಬಂದ್ರು, ಇನ್ನೂ ಕೂಡ ರಿಜಿಸ್ಟ್ರಾರ್ ಆಫೀಸ್ನಿಂದ ನಮ್ಮ ಮೇಲೆ ಸರಿಯಾದ ಒಂದು ಕ್ರಮ ತೆಗೆದಕ್ಕೆ ನಮ್ಮ ಸಮಾಜಕ್ಕೆ ಗಂಗಾಮತ ಬೆಸ್ತ್ರ ನಮ್ಮ ಕಡ ಸಮಾಜಕ್ಕೆ ಹಿಂದುಳಿದ ಸಮಾಜಕ್ಕೆ ನಾನು ನ್ಯಾಯ ಸಿಕ್ಕಿಲ್ಲ. ಇದನ್ನ ಕೇಳ್ಬೇಕಾದ್ರೆ ಎಲ್ಲರೂ ಕೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಕೆಲವರು ನೋಡ್ಕೊಂಡು ಇನ್ನೂ ಕೂಡ ಏನಾಗಿದೆ, ಈ ಮಧ್ಯೆ ಹೈಕೋರ್ಟ್ ನಿಂದ ಎಲೆಕ್ಷನ್ ಮಾಡಬೇಕು. ಸರ್ಕಾರದ ನಿಯಮಗಳ ಪ್ರಕಾರ ಆಡಳಿತಕಾರಿ ಬಹಳ ದಿವಸ ಇರಂಗಿಲ್ಲ, 1 ವರ್ಷ ಆಗಿದೆ. ಆದ್ರಿಂದ ನೀವು ಎಲೆಕ್ಷನ್ ಮಾಡಿಬಿಟ್ಟು ಆಡಳಿತ ಮಂಡಿಗೆ ವಹಿಸ್ಕೊಟ್ಬಿಟ್ಟು ವಾಪಸ್ ಹೋಗ್ರಿ ಅಂತ ಅವ್ರಿಗೆ ಒತ್ತಡ ಇರೋದ್ರಿಂದ ಹೈಕೋರ್ಟ್ ಡೈರೆಕ್ಷನ್ ಇರ್ತದೆ, ಅವ್ರು ಕರೆದಿದ್ದಾರೆ. ನಾವು ಒಪ್ಪಿರಲಿಲ್ಲ. ಆದ್ರೆ ಇವ್ರಿಗೆ ಒಂದು ಪವರ್ಸ್ ಇತ್ತು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ. ಇಷ್ಟು ಅವ್ರ ಟೇಬಲ್ ಮೇಲೆ ಇದೆ 2 ಕೋಟಿ ನಮ್ಮ ಸಮಾಜಕ್ಕೆ ಲಾಸ್ ಆಗಿದೆ ಅಂತೇಳಿ. ಅವರ ಎಲ್ಲ ಪತ್ರಿಕಾ ಮಾಧ್ಯಮದ ನಿಮಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ರಾಜ್ಯ ಗಂಗಾ ಮತಸ್ಥರ ಸಂಘದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿನಾಗಿ ಹೇಳ್ಬೇಕಂದ್ರೆ
ನಮ್ಮ ರಾಜ್ಯ ನಿಗಮ ಮತ್ತೊಂದು ಸಂಘ 1929 ಇಸ್ವಿಯಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆ ಸ್ಥಾಪಿತ ಸಂಘ ಇದು. ಸೊ ಬಹುದೊಡ್ಡ ಇತಿಹಾಸ ಕೂಡ ಇದಕ್ಕಿದೆ. ಈ ಸಂಘದಲ್ಲಿ ನಡೆದಂತ ಅವ್ಯವಹಾರ ಬಗ್ಗೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು ಲಕ್ಷಾಂತರ ಜನಸಂಖ್ಯೆ ಇರತಕ್ಕಂಥ ಸಂಘ ನಮ್ದಾಗಿರುತ್ತೆ. ಸೊ ಇದರಲ್ಲಿ ಅವ್ಯವಹಾರ ಅಂದ್ರೆ ಕಳೆದ 2018ರಿಂದ ಇಲ್ಲಿವರೆಗೂ ಏನು ರಾಜ್ಯಾಧ್ಯಕ್ಷರಾಗಿ ಚುನಾಯಿತಗೊಂಡಂತ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಅವ್ರ ಮೇಲೆ ಆರೋಪ ಇದೆ. ಸೊ ನಾವೆಲ್ಲ ಸಮಾಜದವರೆಲ್ಲರೂ ಕಂಪ್ಲೇಂಟ್ ಮಾಡಿದಾಗ, FIR ಮಾಡಿದಾಗ 1960 ಸೆಕ್ಷನ್ 25 ಕಲಾ ಪ್ರಕಾರ ತನಿಖೆ ನಡೆದಿತ್ತು. ಆ ತನಿಖಾ ವರದಿ ಪ್ರಕಾರ ವಿದ್ಯಾರಾಣಿ ಅಂತಕ್ಕಂಥ ಮೇಡಮ್ ಅವ್ರು ಬಂದಾದ ನಂತರ ತನಿಖಾ ವರದಿಯಲ್ಲಿ ಅವರು ಪುರಾವೆ ಸಮೇತ ಇವರು ತಪ್ಪಿತಸ್ಥರು ಇಷ್ಟು ಕೋಟಿ ಹಗರಣ ಮಾಡಿದ್ದಾರೆ ಅಂತ ವರದಿ ಕೊಟ್ಟರು. ಇನ್ನೂವರೆಗೂ ಅವ್ರ ಮೇಲೆ ಯಾವುದೇ ಆಕ್ಷನ್ ಇಲ್ಲ. DR ಕಚೇರಿಯಿಂದ ಅವ್ರು ತಪ್ಪಿತಸ್ಥರಂತ 8 ಸಾರಿ ನಾವು ಅರ್ಜಿ ಕೊಟ್ಟರು ಕೂಡ ಇನ್ನೂವರೆಗೂ ಅವ್ರ ಕಡೆಯಿಂದ ಯಾವುದೇ ಅವ್ರ ಮೇಲೆ ಆಕ್ಷನ್ ಇಲ್ಲ. ಸೊ ನಾವ್ ಹೇಳ್ಬೇಕಂತಂದ್ರೆ ಸಂಘದ ಅವ್ಯವಸ್ಥಿತ ಆಡಳಿತದಲ್ಲಿ ಹಿನ್ನೆಲೆಯಲ್ಲಿ ನೇಮಕೊಂಡ ಆಡಳಿತಾಧಿಕಾರಿ ಶ್ರೀಮತಿ ವಿದ್ಯಾರಾಣಿ ಅವರ ವರದಿಯಂತೆ ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನಿವಾರ್ಯ ಖರ್ಚು, ಲೆಕ್ಕಪತ್ರಗಳಲ್ಲಿ ಕೃತಕತೆ ಹಾಗೂ ವ್ಯವಸ್ಥಿತವಾದ ಆಡಳಿತ ನಡೆದಿದೆ ಎಂಬುದು ಸ್ಪಷ್ಟವಾಗಿದೆ. ಯಾಕಂದ್ರೆ ಇದು ಕೊಟ್ಟಿರೋದು ಆಡಳಿತಾಧಿಕಾರಿ ವಿದ್ಯಾರಾಣಿ ಮೇಡಮ್ ಅವರೇ, ಸರ್ಕಾರದ ಅಧಿಕಾರಿಗಳು. ಸೊ ಅದರಲ್ಲಿ ಬಾಡಿಗೆ ಠೇವಣಿ 52,50,000 ಬಂದು, ಮತ್ತೆ ಅದಕ್ಕೆ ಸದಸ್ಯತ್ವ ನೋಂದಣಿ ಶುಲ್ಕದ್ದು 1,61,61,837 ರೂಪಾಯಿ ಬಂದು, ಮತ್ತು ದಾನಿಗಳಿಂದ ಪಡೆದ 54,37,405 ರೂಪಾಯಿ. ಇದರಲ್ಲಿ ಉಳಿದಿರ್ತಕ್ಕಂಥದ್ದು 30,42,450 ರೂಪಾಯಿ ಅವ್ಯವಹಾರವಾಗಿದೆ. ಒಟ್ಟಿನಲ್ಲಿ 2,44,54,987 ರೂಪಾಯಿ. ಮತ್ತು ಹೆಚ್ಚಾಗಿ ಇದನ್ನು ಹೊರತುಪಡಿಸಿ ಸರ್ಕಾರದಿಂದ ನಮ್ಮ ಸಂಘದ ಅನುದಾನ ಬಂದಿದೆ. ಮೊದಲನೇ 1 ಕೋಟಿ ರಿಲೀಸ್ ಆಗಿತ್ತು. ಎಲ್ಲ ನಮ್ಮ ಹಿರಿಯ ಮುಖಂಡರಿಂದ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ನಡೆದ ಆ ಸಮಯದಲ್ಲಿ. ಅದ್ರ ಜೊತೆಗೆ ಆ 1 ಕೋಟಿ ಜೊತೆಗೆ ಅವರಿಗೆ ಪ್ರಭಾರ ವಹಿಸ್ತಕ್ಕಂಥ ನಮ್ಮ ಸಿವಿಲ್ ಆಫೀಸರ್ ಇಲ್ಲೇ ಇದ್ದಾರೆ. ಅದಾದ ನಂತರ ಮತ್ತೆ ಸರ್ಕಾರದಿಂದ ಇನ್ನೂ 1.5 ಕೋಟಿ ರೂಪಾಯಿ ಸರ್ಕಾರದಿಂದ ರಿಲೀಸ್ ಆಗಿತ್ತು. ಸೊ ಅದರಲ್ಲಿ 1,22,00,000 ರೂಪಾಯಿ ಅನುದಾನ ತಗೊಂಡಿದ್ದಾರೆ ಅದರಲ್ಲಿ. ಸೊ ಇವ್ರು ಮಾಡಿರ್ತಕ್ಕಂಥ ಅವ್ಯವಸ್ಥೆಯ ಸಿಸ್ಟಮ್ ಇಂದ ಏನಾಗಿದೆ ಅಂತಂದ್ರೆ ಬರ್ತಕ್ಕಂಥ 37 ಲಕ್ಷ ಕೂಡ ನಮ್ಮ ಸಮಾಜಕ್ಕೆ ಇನ್ನೂವರೆಗೂ ಬಂದಿಲ್ಲ. ಕಾರಣ ನೀತಿ ನಿಯಮಗಳಿಲ್ಲದೆ ಯಾವುದೇ ಸಹಕಾರಿ ಸಂಘದಾಗ್ಲಿ ಅಥವಾ ಸರ್ಕಾರದಾಗ್ಲಿ ಯಾವುದೇ ಕಾನೂನು ಪ್ರಕಾರ ಇವರು ಆ ದುಡ್ಡನ್ನ ಖರ್ಚು ಮಾಡಿದ್ರು. ಅವರು ಸ್ವತಃ ತಮ್ಮ ಬೇಕಾಗಿರ್ತಕ್ಕಂಥ ಒಂದು ಟೀಮ್ ಕಟ್ಕೊಂಡು ಚುನಾಯಿತ ಪ್ರತಿನಿಧಿಯಾಗಿ ಒಬ್ರು ಕಾರ್ಯದರ್ಶಿ ಆಯ್ಕೆ ಆಗಿದ್ರು. ಆ ಕಾರ್ಯದರ್ಶಿಗಳನ್ನ ತೆಗೆದುಬಿಟ್ಟು ಅವ್ರು ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ, ಮುರಳೀಧರ್ ಅಂತಕ್ಕಂಥ ವ್ಯಕ್ತಿಯನ್ನ ಅವ್ರ ಕಾರ್ಯದರ್ಶಿಯನ್ನ ಮಾಡಿಕೊಂಡು, ಮತ್ತೆ ಕಾನೂನು ಬಾಹಿರ ಅಂದ್ರೆ ಸಂಘದಲ್ಲಿ ಈ 2,44,00,000 ಬಂದು, ಮತ್ತೆ ಸರ್ಕಾರದಿಂದ ಬಂದಂತ 2,22,00,000 ಬಂದು, ಇಷ್ಟು ದುಡ್ಡನ್ನ ಇವರು ಅವ್ಯವಹಾರ ಮಾಡಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ಇವಾಗ ನಮ್ದು ಏನು ಆಗ್ರಹ ಇದೆಯಪ್ಪ ಅಂತಂತಂದ್ರೆ, ಇಷ್ಟೆಲ್ಲ ಇದು ನಾವು ಹೇಳ್ತಾ ಇಲ್ಲ, ಇದು ದೃಢೀಕರಣ ಪತ್ರ ಏನಿದೆಲ್ಲ ಮೇಡಮ್ ಅವರು ಅಂದ್ರೆ ಸಹಕಾರ ಸಂಘದಿಂದ ಇವಾಗ ಏನು ವಿದ್ಯಾರಾಣಿ ಮೇಡಮ್ ಅಂತ ಬಂದಿದಾರಲ್ಲ, ಇದು ಅವ್ರ ವರದಿ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಇದೆ. ಅಂದ್ರೆ ಇವರು ಅಪರಾಧಿಗಳು, ಇವರಿಂದ ದುಡ್ಡು ನಾವು ರಿಕವರಿ ಮಾಡ್ಕೋಬೇಕು. ಮತ್ತೆ ಇದ್ರ ಜೊತೆಯಾಗಿ ಕೇಸ್ ಕೂಡ ಫೈಲ್ ಮಾಡಿದ್ದಾರೆ. ಇದು FIR ಕಾಪಿ ಕೋರ್ಟಲ್ಲಿ ಹಾಕಿರ್ತಕ್ಕಂಥದ್ದು. ನಾವು FIR ಅವ್ರ ಮೇಲೆ ಹೋಗ್ಬೇಕಂತಕ್ಕಂಥದ್ದು ಇದು ವಿವರಣೆ, ಅದ್ರ ಪ್ರತಿ ಇದು. ಸೊ ಇಷ್ಟ ಕೂಡ ಇವಾಗ ಬಂದಿರತಕ್ಕಂತ ಚುನಾವಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಸ್ಪಷ್ಟೀಕರಣ ದಾಖಲಾತಿಗಳು ಇದ್ರು ಕೂಡ ಇವಾಗ ಎಲೆಕ್ಷನ್ ಅಂತಕ್ಕಂಥದ್ದು ಇವಾಗ ನಮ್ಮ ಸಂಘದಿಂದ ಇದು ಮಾಡ್ತಾ ಇದ್ದಾರೆ. ಹಿಂದಿನ ಆಡಳಿತ ಮಂಡಳಿಯವರು ಸಂಘದ ವಿಧಾನಾನುಸಾರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸದೆ ಸಂಘದ ಸದಸ್ಯರು ಲೀಡರ್ಶಿಪ್. ಇದು ಮಹತ್ವದ ಅಕ್ರಮ ಮತ್ತು ವಿಧಾನ ಉಲ್ಲಂಘನೆಯ ನಿದರ್ಶನ, ಇದು ನಮ್ದು ಜನತೆ ತಿಳಿಸಲಾಗುತ್ತೆ. ಸೊ ಈ ನಡುವೆ ರಿಟರ್ನಿಂಗ್ ಅಧಿಕಾರಿಗಳು ಮುಂದಿನ ಚುನಾವಣೆ ದಿನಾಂಕವನ್ನು ಪ್ರಕಟಿಸಿರುವುದು, ಇದು ನಮ್ದೆಲ್ಲ ಏನ್ ನಮ್ಮ ಸಮಾಜದ ಬಂಧುಗಳಿದ್ದೀವಿ ನಾವು, ಮತ್ತೆ ನಮ್ಮ ಸಮಾಜದ ಆ ಸಂಘದ ಸದಸ್ಯರು ನಾವು ಎಷ್ಟು ಜನ ಇದ್ವಿ, ಎಲ್ಲರೂ ನೋವು ಸಂಗತಿ ಇಲ್ಲ. ಮತ್ತೆ ಇದೆಲ್ಲ ನಾವು ಬಹಿಷ್ಕಾರ ಹಾಕ್ತಿವಿ ಮಾಡಿದ್ರೆ. ಅದ್ರ ಜೊತೆಯಲ್ಲಿ ನಮ್ಗೆ ಎಲೆಕ್ಷನ್ ಮಾಡ್ಬೇಕಂತದ್ರಲ್ಲಿ ನಮಗೆ ಯಾವ್ದು ತೊಂದರೆ ಏನಿಲ್ಲ, ಎಲೆಕ್ಷನ್ ಆಗ್ಲಿ.
ಈ ತಪ್ಪಿತಸ್ಥರಿದ್ದಾರೆ ಎಷ್ಟು ಜನ, ಅವ್ರನ್ನ ಸಂಘದಿಂದ ಇದು ಮಾಡ್ಬೇಕು, ಸಂಘದಿಂದ ಇವ್ರನ್ನ ಅಮಾನತ್ ಮಾಡ್ಬೇಕು, ವಜಾ ಮಾಡ್ಬೇಕು ಇವ್ರನ್ನ. ಇವ್ರು ಯಾವುದೇ ಎಲೆಕ್ಷನ್ಗೂ ಇವ್ರು ನಿಲ್ಬಾರದು. ಈಗ ಸರ್ಕಾರದಿಂದ ನಾವು ಹೇಳ್ದಂಗೆ ಇವಾಗ ಕಾನೂನಲ್ಲಿ ನಮ್ಗೆ ಹಕ್ಕುಗಳಿದೆ, ಅದರಲ್ಲಿ ನಮ್ದು ಬೈಲ ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದು ಒಂದು ಆಕ್ಟ್ಗಳಿದೆಯಲ್ಲ. ಈ ನಮ್ಮ ಕರ್ನಾಟಕ ಸರ್ಕಾರ ಸಂಘಗಳ ಅಧಿನಿಯಮ 1959 ಸೆಕ್ಷನ್ 29C ಮತ್ತೆ 1 ಮತ್ತೆ 3B, ಈ ಅಡಿಯಲ್ಲಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಮತ್ತು ಸಂಬಂಧ ನಿರ್ದೇಶಕರನ್ನು ತಕ್ಷಣವೇ ಸಂಘದಿಂದ ವಜಾಗೊಳಿಸಬೇಕಂತ ನಮ್ಮೆಲ್ಲರ ಆಗ್ರಹ ಇದೆ. ಅದ್ರ ಜೊತೆಯಲ್ಲಿ ಸದಾಚಾರದ ವಿರುದ್ಧ ತೊಡಗಿದ್ದವರು ಸ್ಪರ್ಧೆಯಲ್ಲಿ ವಜಾಗೊಳಿಸಬೇಕು. ತನಕ ಈಗಾಗಲೇ ಘೋಷಿಸಿರುವ ಚುನಾವಣಾ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕಂತಕ್ಕಂಥದ್ದು ಒಕ್ಕೂರ ನಮ್ಮ ಸಮಾಜದ ಧ್ವನಿಯಾಗಿದೆ. ಮತ್ತು ಇದು ನಮ್ಮ ಆಗ್ರಹ ಇದೆ. ಸಂಘದಲ್ಲಿ ದುರ್ಬಳಕೆ ಕಾರಣವಾದಂತವರ ವಿರುದ್ಧ ಹಣಪೂರ್ವಕ ಕ್ರಮವಾಗಿ ತಕ್ಷಣ ಆರಂಭಿಸಬೇಕು. ಇವ್ರು ಏನಿಷ್ಟು ಹಣ ತಿಂದಿದ್ದಾರೆ, ಇವರು ಅಪೋಸಿಟ್ ಆಗಿ ನಾವೇನು ಇವಾಗ ಕೇಸ್ ಫೈಲ್ ಮಾಡಿದೀವಿ, ಕಂಪ್ಲೇಂಟ್ ಮಾಡಿದೀವಿ ಅಂತೂ ಇಲ್ಲಿವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಅದೆಲ್ಲವನ್ನು ದುಡ್ಡು ನಮ್ಮ ಸಮಾಜದ ದುಡ್ಡು, ಇದು ಸಾರ್ವಜನಿಕರ ದುಡ್ಡು, ಸರ್ಕಾರದ ದುಡ್ಡು, ಇದೆಲ್ಲ ತಮ್ಮ ಸ್ವಂತಕ್ಕೆ ಏನು ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಕೂಡಲೇ ಖಂಡಿಸ್ತಕ್ಕಂತ ಕ್ರಮ ಜರುಗಿಸ್ತಕ್ಕಂತ ಕೆಲಸ ಈ ನಮ್ಮ ಸರ್ಕಾರ ಮತ್ತೆ ಸಹಕಾರಿ ಸಂಘದ ಸಂಬಂಧಿತಕ್ಕಂತ ಎಲ್ಲ ಅಧಿಕಾರಿಗಳು ಅವರಿಗೆ ಒತ್ತಾಯ ಮಾಡ್ಬೇಕು. ಮತ್ತೆ ಆ ದುಡ್ಡು ಭರಿಸತಕ್ಕಂತ ಕೆಲಸ ಇವತ್ತು ನಮ್ಗೆ ಆಗ್ಬೇಕು ಅಂತಕ್ಕಂಥದ್ದು ಆಗ್ರಹ ಇದೆ. ಅದ್ರ ಜೊತೆಯಲ್ಲಿ ಈ ವಿಷಯದಲ್ಲಿ ನಿರ್ಲಕ್ಷಿಸುತ್ತಿರುವ ರಿಜಿಸ್ಟ್ರಾರ್ ಕಚೇರಿಯಿಂದ ಜವಾಬ್ದಾರಿಯನ್ನು ಹೊತ್ತಿಸಬೇಕು. ಈ ಘಟನೆ ಕೇವಲ ಒಂದು ಸಂಘದ ಸಮಸ್ಯೆ ಅಲ್ಲ, ಇದು ನಮ್ಮ ರಾಜ್ಯ ಸರ್ಕಾರದ ವ್ಯವಸ್ಥೆಗೆ ಮೇಲಿನ ನಂಬಿಕೆಗೆ ಒಂದು ದೊಡ್ಡ ಧಕ್ಕೆ ಆದಂತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಜನರಿಗೆ ಮುಟ್ತಕ್ಕಂಥದ್ದು ವಿಷಯ ಆಗಿದೆ. ಯಾಕಂತಂದ್ರೆ ಇವಾಗ ನಾವು ರಾಜ್ಯ ನಮ್ಮ ಸಂಘ ಏನೋ ಚಿಕ್ಕ ಸಂಘ, ಸ್ವತಂತ್ರ ಪೂರ್ವದಿಂದ ಬಂದಿರತಕ್ಕಂಥ ದೊಡ್ಡ ಸಂಘದ 10 ಜನ ಸದಸ್ಯರಿದ್ದೀವಿ ನಾವು. 20,000ಕ್ಕಿಂತ ಮೇಲೆ ಜನ ಸದಸ್ಯರಿದ್ದೀವಿ ಸಂಘದಲ್ಲಿ.